ಉಗ್ರರ ಅಟ್ಟಹಾಸದ ಬೆನ್ನಲ್ಲೇ ಪಾಕ್ ಪ್ರಜೆಗಳಿಗೆ ಡೆಡ್ಲೈನ್ ಅನ್ನ ಕೊಡಲಾಗಿತ್ತು. ಇನ್ನು ಡೆಡ್ಲೈನ್ ಬಳಿಕ ಭಾರತ ಬಿಟ್ಟು ಹೋದ್ರ ಪಾಕಿಸ್ತಾನದರು. ಕೇಂದ್ರದ ವಾರ್ನಿಂಗ್ ಬಳಿಕ ದೇಶದಲ್ಲಿರೋ ಪಾಕಿಗಳು ಎಷ್ಟು? ಭಾರತದಲ್ಲಿ ಇನ್ನೂ ಇದ್ದಾರೆ 55,000 ಪಾಕ್ ಪ್ರಜೆಗಳು ನಮ್ಮ ದೇಶದಲ್ಲಿ. ದೀರ್ಘಾವಧಿ ವೀಸಾ ಹೊಂದಿರೋ 55,000 ಪಾಕ್ ಪ್ರಜೆಗಳು ವಾಸ್ತವ್ಯವನ್ನ ಹೂಡಿದ್ದಾರೆ. 55,000ದಲ್ಲಿ 54,000 ಮಂದಿ ರಾಜಸ್ಥಾನ ಒಂದರಲ್ಲೇ ಇದ್ದಾರೆ, ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಪಾಕ್ ಪ್ರಜೆಗಳು ಇವರೆಲ್ಲ ದೀರ್ಘಾವಧಿ ವೀಸಾವನ್ನ ಪಡೆದು ಭಾರತದಲ್ಲೇ ಉಳಿದಿದ್ದಾರೆ. ಪಾಕ್ ಪ್ರಜೆಗಳು ಅಲ್ಪಾವಧಿ ವೀಸಾವನ್ನ ಹೊಂದಿದ್ದವರನ್ನ ಹೊರಗೆ ಹಾಕಲಾಗಿದೆ ಈಗಾಗಲೇ ರಾಜ್ಯಗಳಿಂದ. ಪಾಕಿಸ್ತಾನದ ಅಲ್ಪಸಂಖ್ಯಾತ ಹಿಂದೂಗಳು ಭಾರತದಲ್ಲಿ ವಾಸ್ತವ್ಯ ಹೊಂದಿದ್ದಾರೆ. ಪಾಕ್ನಿಂದ ಬಂದು ಮದುವೆಯಾದವರಿಗೆ ದೀರ್ಘಾವಧಿ ವೀಸಾ ನೀಡಿದೆ ಭಾರತ. ಹೀಗಾಗಿ 55,000 ಮಂದಿಯ ಗಡೀಪಾರು ಮಾಡೋದಕ್ಕೆ ಕಾನೂನು ತೊಡಕು ಮುಂದಾಗ್ತಿದೆ. ಉಗ್ರರ ದಾಳಿಯ ಬೆನ್ನಲ್ಲೇ ರಾಜತಾಂತ್ರಿಕ ಒಂದಿಷ್ಟು ನಿಲುವುಗಳನ್ನ, ನಿರ್ಬಂಧನಗಳನ್ನ ಹೇರಲಾಗಿತ್ತು. ಅದರಲ್ಲಿ ಒಂದು ಬಹಳ ಪ್ರಮುಖವಾಗಿ ಅಂತಂದ್ರೆ, ಪಾಕಿಸ್ತಾನದಲ್ಲಿರುವಂತ ಪ್ರಜೆಗಳನ್ನ ಭಾರತ ಬಿಟ್ಟು ಹೋಗೋದಕ್ಕೆ 48 ಗಂಟೆಗಳ ಕಾಲಾವಕಾಶವನ್ನ ಕೊಡಲಾಗುತ್ತೆ. ಬಟ್ ಇಲ್ಲಿ 14 ವಿವಿಧ ವೀಸಾಗಳ ಅಡಿಯಲ್ಲಿ ಬಂದವರನ್ನ ದೇಶ ಬಿಟ್ಟು ಹೋಗಬೇಕೆನ್ನೋ ನಿಯಮ. ಬಟ್ ಲಾಂಗ್ ಟರ್ಮ್ ವೀಸಾ ಅಂದ್ರೆ ದೀರ್ಘಾವಧಿ ವೀಸಾವನ್ನ ಯಾರು ಹೊಂದಿದ್ರು ಇವರಿಗೆ ಭಾರತದಲ್ಲಿ ಇರಬಹುದು ಅನ್ನೋ ಒಂದು ವಿನಾಯಿತಿ. ಬಟ್ ಎಷ್ಟು ಜನ ಇದ್ದಾರೆ ಅಂತ ಅಂಕಿಅಂಶ ನೋಡೋದಾದ್ರೆ ಬರೋಬ್ಬರಿ 55,000 ಪಾಕ್ ಪ್ರಜೆಗಳು ಭಾರತದಲ್ಲಿ ವಾಸ್ತವ್ಯ ಹೂಡ್ತಿದ್ದಾರೆ. ಯಾರು ಇವರೆಲ್ಲ? ಲಾಂಗ್ ಟರ್ಮ್ ವೀಸಾವನ್ನ ಪಡೆದವರು. ಈ 55,000 ಜನ ಯಾರಿದ್ದಾರಲ್ಲ, ಇದ್ರಲ್ಲಿ 54,000 ಮಂದಿ ಕೇವಲ ರಾಜಸ್ಥಾನ ಒಂದರಲ್ಲೇ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಈ ಲಾಂಗ್ ಟರ್ಮ್ ವೀಸಾವನ್ನ ಪಡೆದವರಲ್ಲಿ ಯಾರ್ಯಾರು ಉಳ್ಕೊಂಡಿದ್ದಾರಲ್ಲ ಪಾಕಿಸ್ತಾನದ ಪ್ರಜೆಗಳು, ಇಲ್ಲಿ ಬಹಳ ಪ್ರಮುಖವಾಗಿ ನೋಡೋದಾದ್ರೆ ಪಾಕಿಸ್ತಾನದ ಅಲ್ಪಸಂಖ್ಯಾತ ಹಿಂದೂಗಳು ಅವರು ಇದ್ದಾರೆ. ಯಾರಿಗೆ ಈ ಲಾಂಗ್ ಟರ್ಮ್ ವೀಸಾ, ದೀರ್ಘಾವಧಿ ವೀಸಾವನ್ನು ಅಪ್ಲೈ ಮಾಡೋದಕ್ಕೆ ಯಾರಿಗಾರಿಗೆ ಆಗುತ್ತೆ ಅಂತಂದ್ರೆ, ಬಹಳ ಪ್ರಮುಖವಾಗಿ ಪಾಕಿಸ್ತಾನದಲ್ಲಿರುವಂತಹ ಅಲ್ಪಸಂಖ್ಯಾತರು, ಹಿಂದೂಗಳು, ಜೈನರು, ಪಾರ್ಸಿಯರು, ಕ್ರಿಶ್ಚಿಯನರು, ಇನ್ನುಳಿದ ಅಲ್ಪಸಂಖ್ಯಾತರುಗಳಿಗೆ ಅಪ್ಲೈ ಮಾಡಬಹುದು ಭಾರತದ ಸಿಟಿಸನ್ ಆಗೋದಕ್ಕೆ. ಅವರಿಗೆ ದೀರ್ಘ ಪ್ರಮಾಣದ ಈ ವೀಸಾವನ್ನ ಕಲ್ಪಿಸಲಾಗಿದೆ. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆ 55,000ದಲ್ಲಿ 54,000 ರಾಜಸ್ಥಾನ ಒಂದರಲ್ಲೇ ಇದ್ದಾರೆ. ಹೀಗಾಗಿ ಗಡೀಪಾರು ಮಾಡೋದಕ್ಕೆ ಒಂದಿಷ್ಟು ಕಾನೂನು ತೊಡಕುಗಳು ಈಗ ಎದುರಾಗಿದೆ. ಈ ಬಗ್ಗೆ ಈಗ ಕೇಂದ್ರ ಗೃಹ ಇಲಾಖೆಯು ಕೂಡ ಸಾಕಷ್ಟು ಕಾನೂನು ವಿಚಾರವಾಗಿಯೂ ಕೂಡ ಚರ್ಚೆಗಳಾಗ್ತಿದೆ. ಮೀಟಿಂಗ್ ಮಾಡಿದ್ದಾರೆ, ಮುಂದೆ ಏನು ಮಾಡಬೇಕು. ಒಂದು ಕಡೆ ಇವಿಷ್ಟು ಜನ ಇದ್ರೆ ಮತ್ತೊಂದು ಕಡೆ ನಾವು ಹೋಗೋದಿಲ್ಲ ಅಂತ ಹೇಳ್ತಿರೋರು ಒಂದಿಷ್ಟು ಜನ ಇದ್ದಾರೆ. ಈ ಭಾರತವನ್ನ ಬಿಟ್ಟು ಅಕ್ರಮವಾಗಿ ಯಾರು ನೆಲೆಸಿದ್ದಾರೆ ಅವರೆಲ್ಲಾದ್ರೂ ಹೋಗ್ತಾ ಇಲ್ಲ ಅಂತಂದ್ರೆ ಗಡೀಪಾರು ಮಾಡೋ ಪ್ರಕ್ರಿಯೆ ಒಂದಾದ್ರೆ, ಮತ್ತೊಂದು ಕಡೆಯಲ್ಲಿ ಅವರಿಗೆ 3 ವರ್ಷ ಜೈಲು, 3 ಲಕ್ಷ ದಂಡ ವಿಧಿಸುವಂತ ಕಾನೂನು ಪ್ರಕ್ರಿಯೆಗಳಿದೆ. ಮತ್ತೊಂದು ಕಡೆ ಯಾರ್ಯಾರು ಅಕ್ರಮವಾಗಿದ್ರು ಪಾಕಿಸ್ತಾನ ಪ್ರಜೆಗಳು ಹೊರಗಡೆ ಹೋಗಬೇಕು, ಅಲ್ಪಾವಧಿ ವೀಸಾದ ಮೇಲೆಲ್ಲ ಇದ್ರಲ್ಲ, ಇವರನ್ನ ಅಟಾರಿ ಬಾರ್ಡರ್ ಮೂಲಕವಾಗಿ ಹೊರಕೊಡುವಂತ ಕೆಲಸ ಆಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಅಟಾರಿ ಬಾರ್ಡರ್ ಮೂಲಕವಾಗಿ ಅವರನ್ನ ಹೊರಕಳಿಸುವಂತ ಕೆಲಸ ಕೂಡ ಆಗ್ತಾ ಇದೆ.